ಟೊಮೊಟೊ ಈರುಳ್ಳಿ ಯಾಕೋ ಸ್ವಲ್ಪ ಮೇಲೆ ಏರಿದಾಗೆ ಕಾಣ್ತಾ ಇದೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ. ಬನ್ನಿ ಸ್ನೇಹಿತರೆ, ಕರ್ನಾಟಕದಾದ್ಯಂತ ಇವತ್ತು ತಾಜಾ ತರಕಾರಿಗಳ ಬೆಲೆ ಏನಿದೆ ಅಂತ ನೋಡೋಣ. ಮೊದಲಿಗೆ ಈರುಳ್ಳಿ ದೊಡ್ಡದು 30 ರೂಪಾಯಿ ಪ್ರತಿ ಕೆ ಜಿಗಿದೆ. ಹಾಗೆ ಅದೇ ಈರುಳ್ಳಿ ಈ ರೀಟೇಲಲ್ಲಿ 35 38 ರೂಪಾಯಿ, ಆದರೆ ಶಾಪಿಂಗ್ ಮಾಲ್ಗಳಲ್ಲಿ 36 50 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಈರುಳ್ಳಿ ಚಿಕ್ಕ ಈರುಳ್ಳಿ 56 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ಪ್ರೈಸ್, ಆದರೆ 64 71 ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ. ಹಾಗೆ 67 92 ಶಾಪಿಂಗ್ ಮಾಲ್ಗಳ ಪ್ರೈಸ್ ಆಗಬಹುದು ಸ್ನೇಹಿತರೆ. ಟೊಮೊಟೊ 24 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲ, ಆದರೆ 28 30 ರೂಪಾಯಿ ರೀಟೇಲ್ ಪ್ರೈಸ್, 29 40 ಶಾಪಿಂಗ್ ಮಾಲ್ ಪ್ರೈಸ್ ಆಗುತ್ತೆ. ಗ್ರೀನ್ ಚಿಲ್ಲಿ ಮಿರ್ಚಿ ಅಥವಾ ಹಸಿರು ಮೆಣಸಿನಕಾಯಿ 48 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲ, ಆದರೆ 55 61 ರೀಟೇಲ್ ಪ್ರೈಸ್ ಆಗುತ್ತೆ. ಹಾಗೆ 58 79 ಶಾಪಿಂಗ್ ಮಾಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ. ಬೀಟ್ರೋಟ್ 35 ರೂಪಾಯಿ ಮಾರ್ಕೆಟ್ ಪ್ರೈಸು ಪ್ರತಿ ಕೆ ಜಿಗೆ, 40 44 ರೀಟೇಲ್ ಪ್ರೈಸ್, ಆದರೆ 42 58 ಶಾಪಿಂಗ್ ಮಾಲ್ ಪ್ರೈಸ್ ಆಗುತ್ತೆ. ಪೊಟೊಟೊ 27 ರೂಪಾಯಿ ಹೋಲ್ಸೇಲ್ ರೇಟ್, ಆದರೆ ಪ್ರತಿ ಕೆ ಜಿಗೆ 31 34 ರೀಟೇಲ್ ಪ್ರೈಸು, 32 45 ರೂಪಾಯಿ ಶಾಪಿಂಗ್ ಮಾಲ್ ಪ್ರೈಸ್ ಆಗುತ್ತೆ. ರಾ ಬನಾನಾ ಗೆಳೆಯರೆ 9 ರೂಪಾಯಿ ಪ್ರತಿ ಕೆ ಜಿಗೆ ಮಾರ್ಕೆಟ್ ಪ್ರೈಸ್, ಆದರೆ 10 11 ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ. ಹಾಗೆ 11 15 ಶಾಪಿಂಗ್ ಮಾಲ್ ಪ್ರೈಸ್ ಆಗುತ್ತೆ. ಅಮರ್ನಾಥ್ ಲೀವ್ಸ್ ಅಂತ 14 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಾದರೆ 16 18 ರೂಪಾಯಿ ರೀಟೇಲ್, ಹಾಗೆ 17 23 ಶಾಪಿಂಗ್ ಮಾಲ್ ಕೆ ಜಿ ಆಗುತ್ತೆ. ಆಮ್ಲ ಅಂದರೆ ನೆಲ್ಲಿಕಾಯಿ 75 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿ, ಆದರೆ 86 95 ರೀಟೇಲ್ ದರದಲ್ಲಿ, ಹಾಗೆ 90 124 ಶಾಪಿಂಗ್ ಮಾಲ್ಗಳಲ್ಲಿ ಆಗುತ್ತೆ ಸ್ನೇಹಿತರೆ. ಆ್ಯಶ್ಕಾರ್ಡ್ ಅಥವಾ ಸೋರೆಕಾಯಿ 22 ರೂಪಾಯಿ ಪ್ರತಿ ಕೆ ಜಿಗೆ ಮಾರ್ಕೆಟ್ ಪ್ರೈಸ್, ಆದರೆ 25 28 ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ. ಹಾಗೆ 26 36 ಶಾಪಿಂಗ್ ಮಾಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ. ಬೇಬಿ ಕಾರ್ನ್ 46 ರೂಪಾಯಿ ಪ್ರತಿ ಕೆ ಜಿಗೆ ಮಾರ್ಕೆಟಲ್ಲಾದರೆ 53 58 ರೀಟೇಲಲ್ಲಾಗುತ್ತೆ. ಹಾಗೆ 55 76 ಶಾಪಿಂಗ್ ಮಾಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ. ಬನಾನಾ ಫ್ಲವರ್ 20 ರೂಪಾಯಿ ಪ್ರತಿ ಕೆ ಜಿಗೆ ಮಾರ್ಕೆಟಲ್ಲಾದರೆ 23 25 ರೀಟೇಲಲ್ಲಾಗುತ್ತೆ. 24 33 ಶಾಪಿಂಗ್ ಮಾಲ್ ಪ್ರೈಸ್ ಆಗುತ್ತೆ. ಕ್ಯಾಪ್ಸಿಕಮ್ 43 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ 49 55 ರೀಟೇಲ್, 52 71 ಸೂಪರ್ ಮಾರ್ಕೆಟ್ ಅಥವಾ ಶಾಪಿಂಗ್ ಮಾಲ್ ಆಗುತ್ತೆ. ಬಿಟ್ಟರ್ ಗಾರ್ಡ್ 34 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ 39 43 ರೀಟೇಲ್, 41 56 ಶಾಪಿಂಗ್ ಮಾಲ್ ಪ್ರೈಸ್ ಆಗುತ್ತೆ. ಬ್ಯಾಟಲ್ ಗಾರ್ಡ್ 28 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ 32 36 ರೀಟೇಲ್, 34 46 ಶಾಪಿಂಗ್ ಮಾಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ. ಬಟರ್ ಬೀನ್ಸ್ 42 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ 54 60 ರೂಪಾಯಿ ರೀಟೇಲ್ ಪ್ರೈಸು, ಹಾಗೆ 56 78 ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು. ಬಾರ್ಡ್ ಬೀನ್ಸ್ 30 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ 35 38 ರೀಟೇಲ್ ಪ್ರೈಸ್, 36 50 ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು. ಕ್ಯಾಬೇಜ್ ಸ್ನೇಹಿತರೆ 18 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ 21 23 ರೀಟೇಲ್, 22 39 ಶಾಪಿಂಗ್ ಮಾಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ. ಕ್ಯಾರೆಟ್ 38 ರೂಪಾಯಿ ಪ್ರತಿ ಕೆ ಜಿಗೆ ಮಾರ್ಕೆಟಲ್ಲಾದರೆ 44 48 ರೀಟೇಲ್ ಪ್ರೈಸ್ ಆಗುತ್ತೆ, 46 63 ರೂಪಾಯಿ ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಸ್ನೇಹಿತರೆ. ಕಾಲಿಫ್ಲವರ್ 28 ರೂಪಾಯಿ ಪ್ರತಿ ಕೆ ಜಿಗೆ ಮಾರ್ಕೆಟಲ್ಲಾದರೆ 32 36 ರೀಟೇಲು, ಹಾಗೆ 34 45 ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಸ್ನೇಹಿತರೆ. ಕ್ಲಸ್ಟರ್ಡ್ ಬೀನ್ಸ್ 42 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ 48 53 ರೀಟೇಲ್ ಪ್ರೈಸ್ ಆಗುತ್ತೆ, ಹಾಗೆ 50 69 ಶಾಪಿಂಗ್ ಮಾಲ್ ಪ್ರೈಸ್ ಆಗುತ್ತೆ. ಕೊಕೊನಟ್ ಅಥವಾ ತೆಂಗಿನಕಾಯಿ 65 ರೂಪಾಯಿ ಪ್ರತಿ ಕೆ ಜಿಗೆ ಮಾರ್ಕೆಟ್ ಪ್ರೈಸ್, ಆದರೆ 75 83 ರೀಟೇಲ್, ಹಾಗೆ 78 107 ರೂಪಾಯಿ ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಸ್ನೇಹಿತರೆ. ಕಾರಿಂಡರ್ ಲೀವ್ಸ್ ಅಥವಾ ಕೊತ್ತಂಬರಿ ಸೊಪ್ಪು 13 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್, ಆದರೆ 15 17 ರೀಟೇಲ್ ಪ್ರೈಸ್, 16 21 ರೂಪಾಯಿ ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಸ್ನೇಹಿತರೆ. ಹಾಗೆ ಕಾರ್ನ್ 32 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್, ಆದರೆ 37 41 ರೀಟೇಲ್, 38 53 ರೂಪಾಯಿ ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು.
ಕುಕ್ಕುಂಬರ್ ಅಥವಾ ಸೌತೆಕಾಯಿ 22 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಾದರೆ 25ರಿಂದ 28 ರೀಟೇಲ್, 26ರಿಂದ 36 ರೀಟೇಲ್ ಪ್ರೈಸ್ ಶಾಪಿಂಗ್ ಮಾಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ. ಕರಿ ಲೀವ್ಸ್ ಅಥವಾ ಕರಿಬೇವಿನ ಸೊಪ್ಪು 29 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ 33ರಿಂದ 37 ರೀಟೇಲ್, 35ರಿಂದ 48 ಶಾಪಿಂಗ್ ಮಾಲಲ್ಲಿ ಆಗುತ್ತೆ ಸ್ನೇಹಿತರೆ. ಡ್ರಮ್ ಸ್ಟಿಕ್ ಅಥವಾ ನುಗ್ಗೆಕಾಯಿ 60 ರೂಪಾಯಿ ಮಾರ್ಕೆಟಲ್ಲಿ ಪ್ರತಿ ಕೆ ಜಿಗಾದರೆ 69ರಿಂದ 76 ರೀಟೇಲಲ್ಲಿ ಆಗುತ್ತೆ. ಹಾಗೆ 72ರಿಂದ 99 ಶಾಪಿಂಗ್ ಮಾಲಲ್ಲಿ ಆಗುತ್ತೆ ಸ್ನೇಹಿತರೆ. ದಪ್ಪ ಬದನೆಕಾಯಿ 39 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ 45ರಿಂದ 50 ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ. ಹಾಗೆ 47ರಿಂದ 64 ಶಾಪಿಂಗ್ ಮಾಲ್ ಪ್ರೈಸ್ ಆಗುತ್ತೆ. ಬ್ರಿಂಜಾಲ್ ಬಿಗ್ 32 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ 37ರಿಂದ 41 ರೀಟೇಲ್ ಹಾಗೂ 38ರಿಂದ 53 ಶಾಪಿಂಗ್ ಮಾಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ. ಹಾಗೆ ಫ್ರೆಂಚ್ ಬೀನ್ಸ್ 46 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ 53ರಿಂದ 58 ರೀಟೇಲ್, ಹಾಗೆ 55ರಿಂದ 76 ಶಾಪಿಂಗ್ ಮಾಲ್ ಪ್ರೈಸ್ ಆಗುತ್ತೆ. ಗಾರ್ಲಿಕ್ ಅಥವಾ ಬೆಳ್ಳುಳ್ಳಿ 91 ರೂಪಾಯಿ ಮಾರ್ಕೆಟ್ ಪ್ರೈಸ್ ಆದರೆ 105ರಿಂದ 116 ರೀಟೇಲ್ ಪ್ರೈಸು, ಹಾಗೆ 109ರಿಂದ 150 ಶಾಪಿಂಗ್ ಮಾಲ್ ಪ್ರೈಸ್ ಆಗುತ್ತೆ ಪ್ರತಿ ಕೆ ಜಿಗೆ ಸ್ನೇಹಿತರೆ. ಜಿಂಜರ್ ಅಥವಾ ಶುಂಠಿ 63 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ 72ರಿಂದ 80 ರೀಟೇಲ್ ಪ್ರೈಸ್, ಹಾಗೆ 76ರಿಂದ 104 ಶಾಪಿಂಗ್ ಮಾಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ. ಆನಿಯನ್ ಗ್ರೀನ್ ಹಸಿರು ಈರುಳ್ಳಿ 37 ರೂಪಾಯಿ ಪ್ರತಿ ಕೆ ಜಿಗೆ ಮಾರ್ಕೆಟ್ ಬೆಲೆ ಆದರೆ 43ರಿಂದ 47 ರೀಟೇಲ್ ಪ್ರೈಸ್, ಹಾಗೆ 44ರಿಂದ 61 ಶಾಪಿಂಗ್ ಮಾಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ. ಗ್ರೀನ್ ಪೀಸ್ ಹಸಿರು ಬಟಾಣಿ 52 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ 60ರಿಂದ 66 ರೀಟೇಲ್, ಹಾಗೆ 62ರಿಂದ 86 ಶಾಪಿಂಗ್ ಮಾಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ. ಲೆಮನ್ ಅಥವಾ ನಿಂಬೆಹಣ್ಣು 56 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ 64ರಿಂದ 71 ರೀಟೇಲ್, 67ರಿಂದ 92 ಶಾಪಿಂಗ್ ಮಾಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ. ಮಿಂಟ್ ಲೀವ್ಸ್ ಅಥವಾ ಪುದೀನ 3 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಾದರೆ 3ರಿಂದ 4 ರೂಪಾಯಿ ಪ್ರತಿ ಕೆ ಜಿಗೆ ರೀಟೇಲಲ್ಲಿ, 4ರಿಂದ 5 ರೂಪಾಯಿ ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು. ಮಶ್ರೂಮ್ 86 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ 99ರಿಂದ 109 ರೀಟೇಲ್ ಪ್ರೈಸ್, 103ರಿಂದ 142 ಶಾಪಿಂಗ್ ಮಾಲ್ ಪ್ರೈಸ್ ಆಗುತ್ತೆ. ಮಸ್ಟರ್ಡ್ ಲೀವ್ಸ್ 15 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಾದರೆ 17ರಿಂದ 19 ರೀಟೇಲ್, ಹಾಗೆ 18ರಿಂದ 25 ಶಾಪಿಂಗ್ ಮಾಲ್ ಪ್ರೈಸ್ ಆಗುತ್ತೆ. ಲೇಡೀಸ್ ಫಿಂಗರ್ ಅಥವಾ ಬೆಂಡೆಕಾಯಿ 32 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರ ಆದರೆ 37ರಿಂದ 41 ರೀಟೇಲ್, ಹಾಗೆ 38ರಿಂದ 53 ಶಾಪಿಂಗ್ ಮಾಲ್ ಪ್ರೈಸ್ ಆಗುತ್ತೆ. ಪಂಪ್ಕಿನ್ 20 ರೂಪಾಯಿ ಮಾರ್ಕೆಟ್ ಪ್ರೈಸ್ ಆದರೆ 23ರಿಂದ 25 ರೀಟೇಲ್, 24ರಿಂದ 33 ಶಾಪಿಂಗ್ ಮಾಲ್ ಪ್ರೈಸ್ ಆಗುತ್ತೆ. ರ್ಯಾಡಿಶ್ ಅಥವಾ 27 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ 31ರಿಂದ 34 ರೀಟೇಲ್, 32ರಿಂದ 45 ಶಾಪಿಂಗ್ ಮಾಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ. ಸ್ಪಿಂಚ್ 11 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ 13ರಿಂದ 14 ರೂಪಾಯಿ ರೀಟೇಲ್, ಹಾಗೆ 13ರಿಂದ 18 ರೂಪಾಯಿ ಶಾಪಿಂಗ್ ಮಾಲ್ ಪ್ರೈಸ್ ಆಗುತ್ತೆ. ಸ್ವೀಟ್ ಪೊಟ್ಯಾಟೊ ಅಥವಾ ಗೆಣಸು 60 ರೂಪಾಯಿ ಪ್ರತಿ ಕೆ ಜಿಗೆ ರೀಟೇಲ್ ಹೋಲ್ಸೇಲ್ ಆದರೆ 69ರಿಂದ 76 ರೀಟೇಲ್, ಹಾಗೆ 72ರಿಂದ 99 ಶಾಪಿಂಗ್ ಮಾಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ. ಇಲ್ಲಿಗೆ ಇವತ್ತಿನ ಮಾರುಕಟ್ಟೆಯ ತಾಜಾ ತರಕಾರಿಗಳ ಬೆಲೆಗಳು ಮುಕ್ತಾಯವಾಯಿತು ಸ್ನೇಹಿತರೆ. ವಿಶೇಷ ಸೂಚನೆ ಎಂದರೆ ಈ ಮಾರುಕಟ್ಟೆಯ ಬೆಲೆಗಳು ಏರಿಯಾದಿಂದ ಏರಿಯಾಕ್ಕೆ, ಅದೇ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ, ಹಾಗೆ ಶಾಪಿಂಗ್ ಮಾಲ್ಗಳಲ್ಲಿ ಸ್ವಲ್ಪ ವ್ಯತ್ಯಾಸವಾಗಬಹುದು ಅಂತ ಹೇಳಲಾಗುತ್ತೆ. ಇಲ್ಲಿಗೆ ಇವತ್ತಿನ ವಿಡಿಯೋ ಮುಕ್ತಾಯವಾಯಿತು. ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೂ ಸ್ನೇಹಿತರೆ, ಮುಂದಿನ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ನನ್ನ ಧನ್ಯವಾದಗಳು.